Yes. Now you are installed and all the time. Yes. This is my beginning and still more to go. Please take your seats. ಶ್ರೀಯುತ ಪ್ರಕಾಶ್ ಹೆಗ್ನಾಯಕ್ ಸರ್ ಅವರಿಗೆ ನಾನು ಕಂಗ್ರಾಚುಲೇಷನ್ಸ್ ಆಗಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಲಯನ್ಸ್ ಕ್ಲಬ್ ಮಿಡ್ ಟೌನ್ ಬೆಳಗಾವಿ ಇದರ ಅಧ್ಯಕ್ಷರ ಪದಗ್ರಹಣ ಸಮಾರಂಭ. ಇದರಲ್ಲಿ ಬೇರೆ ಬೇರೆ ಲಯನ್ಸ್ ಕ್ಲಬ್ ಇಂದ ಅತಿಥಿಗಳು ಬರ್ತಾರೆ. ಆ ಬೇರೆ ಬೇರೆ ಲಯನ್ಸ್ ಕ್ಲಬ್ ಇಂದ PSTs ಅಂತೀವಿ. PSTs ಅಂದ್ರೆ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಅವರೆಲ್ಲರೂ ಇಲ್ಲೇ ಆಹ್ವಾನಿತರಾಗಿದ್ದಾರೆ. ಅವರು ಇಲ್ಲಿ ಆಗಮನ ಆಗ್ತದೆ ಇನ್ನು ಕೆಲವೇ ಸಮಯದಲ್ಲಿ. ಹಾಗೂ ಈ ಲಯನ್ಸ್ ಕ್ಲಬ್ನ ಮುಖ್ಯ ಉದ್ದೇಶ ಏನೆಂದರೆ, ನಾವು ಬಡ ಜನರಿಗೆ, ನೀಡಿ ಪೀಪಲ್ ಅಂದ್ರೆ ಏನು ಅವಶ್ಯಕತೆ ಇರ್ತದೆ ಅಂತ ಸ್ಕೂಲ್ಗಳಿಗೆ ಹೋಗಿ ಅಥವಾ ಅನಾಥಾಶ್ರಮಕ್ಕೆ ಹೋಗಿ ಅಥವಾ ಹಾಸ್ಪಿಟಲ್ಗಳಿಗೆ ಹೋಗಿ ಅಲ್ಲಿ ನಮಗೆ ಕೈಲಾದಷ್ಟು ನಾವು ಅಲ್ಲಿ ಸಹಾಯವನ್ನು ಮಾಡುತ್ತೇವೆ. ಈಗಾಗಲೇ ನಾವು ಈಗ ಸಮೃದ್ಧಿ ಫೌಂಡೇಶನ್ ಆಫ್ ಡಿಸೇಬಲ್ ಅಂತ ಒಂದಿದೆ, ಅಲ್ಲಿ ಅನಾಥ ಅಂಧ ಮಕ್ಕಳು ಇದ್ದಾರೆ. ಅವರಿಗಾಗಿ ನಾವು ಈಗಾಗಲೇ ಒಂದು 15 ವಾಕಿಂಗ್ ಸ್ಟಿಕ್ ಗಳನ್ನು ತಂದಿದ್ದೇವೆ. ಅದೇ ತರ ಹುಳನೂರ್ ಎಂಬ ಒಂದು ಊರಿದೆ ಕಾಸ್ತಿಗುಡದಲ್ಲಿ. ಅಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಬರ್ಲಿಕ್ಕೆ ಮಳೆಗಾಲದಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇದೆ. ಅವರಿಗೆ ಕೊಡಲು ಸಲುವಾಗಿ ನಾವು ಈಗ ಒಂದು 60 ಛತ್ರಿಗಳನ್ನು, ಕೊಡೆಗಳನ್ನು ಇವತ್ತು ಈ ಸಮಾರಂಭದಲ್ಲಿ ನಾವು ದಾನ ಮಾಡ್ತಾ ಇದ್ದೇವೆ, ಅಂದ್ರೆ ಕೊಡ್ತಾ ಇದ್ದೇವೆ. ಹೀಗೆ ಅನೇಕ ಕೆಲಸಗಳನ್ನು ನಾವು ಇನ್ನು ನಮ್ಮ ಸಮಯದಲ್ಲಿ ಮುಂದುವರಿತಾ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಈ ಸಮಾಜ ಸೇವೆ ಮಾಡ್ಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ಈ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಈ ಲಯನ್ಸ್ ಕ್ಲಬ್ ದಲ್ಲಿ ಮೊದಲು ಒಂದು ಸದಸ್ಯನಾಗಿ ಸೇರ್ಪಡೆಯಾದೆ. ಆಮೇಲೆ ಟ್ರೆಜರರ್, ಖಜಾನಿ ಅಂತ ನನ್ನನ್ನು ನಿಯುಕ್ತಿ ಮಾಡಿದರು. ಆಮೇಲೆ ನಾನು ಸೆಕ್ರೆಟರಿ ಅಂತ ನಿಯುಕ್ತಿ ಆದೆ. ಆಮೇಲೆ ಇವತ್ತು ನನ್ನನ್ನು ಎಲ್ಲರ ಆಶೀರ್ವಾದದಿಂದ ಒಂದು ಪ್ರೆಸಿಡೆಂಟ್ಶಿಪ್ಗೆ ಆಯ್ಕೆ ಮಾಡಿದ್ದಾರೆ. ಈಗ ಸೋಷಿಯಲ್ ವರ್ಕ್ ಅಂತ ಹೇಳ್ಬೇಕಂದ್ರೆ, ನಾವು ಸರ್ಕಾರ ಹಣದಿಂದ ಅವರು ಸೋಷಿಯಲ್ ವರ್ಕ್ ಅನ್ನು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಈ ಲಯನ್ಸ್ ಕ್ಲಬ್ ಅಲ್ಲಿ ಆ ತರ ಇಲ್ಲ. ಈ ಸದಾ ನಮ್ಮ ಕೈಲಿಂದ ದುಡ್ಡನ್ನು ಹಾಕಿ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಯಾವುದೇ ತರ ಸರ್ಕಾರದಿಂದ ಏನು ಸಿಗೋದಿಲ್ಲ, ಏನು ಸಹಾಯ ಸಿಗೋದಿಲ್ಲ. ಸ್ವತಃ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಈ ಸಮಾಜ ಸೇವೆಯನ್ನು, ಅದು ನೀಡಿ ಪರ್ಸನ್ಸ್, ಯಾರಿಗೆ ಅವಶ್ಯಕತೆ ಇದೆ ಅವರಿಗಾಗಿ ನಾವು ಸಹಾಯವನ್ನು ಮಾಡುತ್ತೇವೆ. ಮುಂದೆ ಬೇರೆ ಬೇರೆ ಪ್ಲಾನ್ ಇದಾವೆ. ಅದೇ ತರ ನಮ್ಮ ಈಗ ಸೀನಿಯರ್ ಸಿಟಿಜನ್ಸ್, ಅವರು ಕಾರು ವಾಹನ ಓಡಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಅವ್ರಿಗೂ ನಾವು ಒಂದೊಂದು ಸೀನಿಯರ್ ಸಿಟಿಜನ್ ಸ್ಟಿಕ್ಕರ್ಸ್ ಅನ್ನು ಕಾರಿಗೆ ಹಂಚ್ತಾ ಇದ್ದೇವೆ. ಅದೇ ತರ ನಮ್ಮ ಅಂಧ ಮಕ್ಕಳ ಜೊತೆ ಸೇರಿಕೊಂಡು ಟ್ರಾಫಿಕ್ ರೂಲ್ಸ್ ಅನ್ನು ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಅದೇ ತರ ಸ್ವಚ್ಛತೆ ಕಾರ್ಯಕ್ರಮ, ಅದೇ ತರ ನೀರನ್ನು ಸ್ವಚ್ಛತೆ ಇಡೋದು, ಕೆರೆ ಹಳ್ಳಗಳನ್ನು ಸ್ವಚ್ಛ ಮಾಡೋದು, ಈ ತರ ಅನೇಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಪ್ರಕಾಶ್ ಹೆಗ್ನಾಯಕ್ ನನ್ನ ಹೆಸರು. ನಾನು ನಿವೃತ್ತ ಲೆಕ್ಚರರ್, ಉಪನ್ಯಾಸ. ಈ ಲಯನ್ಸ್ ಕ್ಲಬ್ ಅಂತ ಹೇಳುವಂತದ್ದು ಒಂದು ಸರ್ ಫಾರ್ ನೀಡಿ ಪೀಪಲ್ ಹೇಳುವಂತಹ ಸಂಸ್ಥೆ. ಯಾರಿಗೆ ನೀಡಿದೆಯೋ ಅವರಿಗೆ ನಾವು ಹೋಗಿ ಭೇಟಿ ಆಗುವಂತದ್ದು. ಎಲ್ಲರಿಗೂ ಎಲ್ಲಿ ಮುಟ್ಲಿಕ್ಕೆ ಆಗಲ್ವೋ
ನಮ್ಮಂತ ಟೀಮು ಅಲ್ಲಿ ಹೋಗಿ ಮುಟ್ಟಿ ಅವರಿಗೆ ಸಹಕಾರ ಮಾಡುವಂತದ್ದು. ಈ ಸರ್ ಹೇಳಿದಾಗನೆ ಒಂದು ಕೋಡ್ರಿಗೆ ಅಲ್ಲಿ ಯಾರು ಹೋಗ್ಲಿಕ್ಕೂ ಇಷ್ಟಪಡಲ್ಲ. ಆದ್ರೆ ಸರ್ ಹೋಗ್ಬಿಟ್ಟು ಅವರೇ ಅವ್ರ ತನ್ನ ಸ್ವಂತ ಖರ್ಚಿನಿಂದ ಅಥವಾ ನಾವು ಕೆಲವು ಲಯನ್ಸ್ ಕ್ಲಬ್ ಸೇರ್ಕೊಂಡ್ಬಿಟ್ಟು ಅವ್ರ ಸ್ಟಿಕ್ ಅನ್ನ ಈ ಸಲ ಅವ್ರಿಗೆ ಕೊಡ್ತಾ ಇದ್ದೇವೆ. ಅದೇ ಪ್ರಕಾರ ನೋಡಿ, ಹೊಲನೂರು ಹೇಳುವಂತದ್ದು ನಿಮ್ಗೆ ಗೊತ್ತಿರೋದು ಕಾಕ್ತಿ ಗ್ರಾಮದಲ್ಲಿ ಅತಿ ದೂರದಲ್ಲಿರುವಂತದ್ದು, ಅದು ಯಾರಿಗೂ ಕಣ್ಣಿಗೂ ಕಾಣೋದಿಲ್ಲ. ಅದು ಅಂತಹ ನೀಡಿ ಪೀಪಲ್ ಅನ್ನ ಗುರುತಿಸ್ಕೊಂಡ್ಬಿಟ್ಟು ಸೊ ಅವ್ರಿಗೊಂದು ಕೊಡುಗೆಗಳನ್ನ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಈ ಸಲ ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನ ನಾವು ಅದನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್ ಸೀನಿಯರ್ ಸಿಟಿಜನ್ಶಿಪ್ ಅವರಿಗೆ ಹೇಳುವಂತದ್ದಾಯ್ತು. ಆಮೇಲೆ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮೆಡಿಕಲ್ ಕ್ಯಾಂಪ್ಸ್ ಗಳನ್ನ ಹಾಕೊಳ್ಬೇಕು ಅಂತ ಹೇಳಿ ಯೋಜನೆಗಳನ್ನ ಮಾಡ್ಕೊಂಡಿದ್ದೇವೆ. ಇನ್ನು ಮತ್ತು ಶಾಲೆಗಳಲ್ಲಿ ಇನ್ನು ಸಂಸ್ಕೃತಿ ಅಂತ ಹೇಳುವಂಥದ್ದು ಈ ನನಗದು ಈ ಸಲ ಮಾಡ್ಬೇಕಂತಿದ್ದೇವೆ. ಸೊ ಮಕ್ಕಳಲ್ಲಿ ಕಲ್ಚರ್ ಹೇಳುವಂಥದ್ದು ಅದು ಮರೆತು ಹೋಗ್ತಾ ಇದೆ. ಸೊ ಆ ಕಲ್ಚರ್ ಅನ್ನ ಹುಟ್ಟು ಹಾಕ್ಬೇಕು ಅವರಲ್ಲಿ ಪ್ರತಿಯೊಬ್ಬರಲ್ಲಿ ಅದು ಬರುವಂತದ್ದು. ಎಕ್ಸಾಕ್ಟ್ಲಿ ಅದನ್ನ ತರುವಂತದ್ದು ಕೆಲವೊಂದು ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸರ್, ನಾವು ಒಬ್ಬರೇ ಹೋಗಿ ಯಾರಿಗೂ ಭೇಟಿ ಆಗ್ಲಿಕ್ಕೆ ಆಗಲ್ಲ ನೇರವಾಗಿ. ಇದು ಒಂದು ಯೂನಿಟಿ ಇತ್ತು ಅಂತಂದ್ರೆ, ಒಂದು ಟೀಮ್ ವರ್ಕ್ ಇತ್ತು ಅಂತಂದ್ರೆ ನಾವು ಎಲ್ಲರೂ ಕೂಡ್ಕೊಂಡು ಮಾಡ್ಲಿಕ್ಕೆ ಒಂದು ಸಹಕಾರ ಆಗ್ತದೆ ಮತ್ತು ಅದರಿಂದ ಬೆನಿಫಿಟ್ ಹೆಚ್ಚು ಮಂದಿ ಸಿಗ್ತದೆ. ನಾವು ಒಬ್ಬರೇ ಮಾಡ್ಬಿಟ್ಟಂದ್ರೆ ಒಬ್ರಿಗೆ ಇಬ್ಬರಿಗೆ ಕೊಡ್ಬೋದು. ಅದ್ರ ಯೂನಿಟಿಯಿಂದ ಮಾಡೋದ್ರಿಂದ ಅದು 100 ಮಕ್ಕಳಿಗೆ 100 ಜನರಿಗೆ ಹೆಲ್ಪ್ ಆಗುವಂತದ. ಸೊ ಇದು ಲಯನ್ಸ್ ಕ್ಲಬ್ ಮಿಡ್ ಟೌನ್ ಹೇಳುವಂತದ್ದು ಇದು ಬ್ಯೂಟಿಫುಲ್ ಸಂಸ್ಥೆ. ಇದರಲ್ಲಿರುವಂತಹ ಎಲ್ಲಾ ಲಯನ್ಸ್ ಮೆಂಬರ್ಸ್ಗಳು ನಮ್ಮದೇ ಆದಂತಹ ಸೇವೆಯನ್ನ 10 ಹಲವಾರು 33ನೇ ಚಾಪ್ಟರ್ ನಡೀತಿದ್ದು 33 ವರ್ಷಗಳಿಂದ ನಡೀತಾ ಇದೆ. ಸೊ ಇಲ್ಲಿರುವಂತಹ ಮೆಂಬರ್ಗಳು ಪ್ರತಿಯೊಬ್ಬರು ಕೂಡ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ವರ್ಷನೂ ಕೂಡ ನಾವು ಒಂದು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಉತ್ತಮವಾಗಿ ಗಜಾನನ್ ಶೇಟ್ ಅಂತ ಹೇಳ್ಬಿಟ್ಟು